ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಪಾಪ ಅಪ್ಪ, ನನ್ನ ಕಣ್ಣಲ್ಲಿ ಈ ದಿನ ಸಂತೋಷ ನೋಡಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ರು. ಅಮ್ಮನವ್ರ ದಯೆ ಎಲ್ಲ ಹಾಗೆ ಕೂಡಿ ಬಂದಿದೆ. ಅಮ್ಮ, ಇವತ್ತು ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ನನ್ನನ್ನು ಹರಿಸಿ ಹೋಗ್ತಾರೆ. ಅವ್ರ ಥರನೇ ನೀನು ಇಲ್ಲಿ ಬಂದು ನನ್ನನ್ನು ಹರಿಸಿ ಹೋಗೋ ಹಾಗಿದ್ದಿದ್ರೆ, ನಿನ್ನ ಕೈಲೇ ಶಾಸ್ತ್ರಗಳನ್ನೆಲ್ಲ ಮಾಡಿಸ್ಕೊಳ್ಳೋ ಪುಣ್ಯ ನನಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಮ್ಮ. ಜಾಜಿ, ಬಂಗಾರಿ, ಭಾಗ್ಯ ಬಾಬಾ. ಲೇ ಲಲಿತಾ, ಜಾಜಿ ಬಂದ್ರೆ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಮ್ಮ. ಅತ್ತೆ, ಇರ್ಲಿ ಹೇಳಮ್ಮ. ಚೆನ್ನಾಗಿದೀಯಮ್ಮ? ಚೆನ್ನಾಗಿದ್ದೀನಿ ಅತ್ತೆ. ನೀವು? ಅಮ್ಮನವ್ರ ದಯದಿಂದ ನಾನು ಇಷ್ಟರ ಮಟ್ಟಿಗಿದ್ದೀನಿ ನೋಡು. ಅವತ್ತು ನೀವು ಬೇಜಾರು ಮಾಡ್ಕೊಂಡು ನಮ್ಮ ಮನೆಯಿಂದ ಹೋಗೋ ಹಾಗಾಯಿತು. ಅಯ್ಯೋ ಬಿಡಮ್ಮ, ಹಳೆ ಕತೆನೆಲ್ಲ. ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನನ್ನ ಮೊಮ್ಮಗುನ ಚೆನ್ನಾಗಿ ನೋಡ್ಕೋ. ತಗೋ, ಈ ಬಡ ಅತ್ತೆಯಿಂದ ನಿನಗೊಂದು ಸಣ್ಣ ಉಡುಗೊರೆ. ತಗೊಳ್ಳೆ ಭಾಗ್ಯ, ಬಾವಳಿಗೆ ಬಾರೆ. ಜಾಜಿ, ಬೇಗ ಬೇಗ ತಯಾರಾಗು, ಎಲ್ಲರೂ ಬರೋ ಹೊತ್ತಾಯ್ತು. ನೀನೇ ಹೇಗೆ ತಡ ಮಾಡಿದ್ರೆ ಹೇಗೆ? ಬೇಗ ಬೇಗ ತಯಾರಾಗ್ತೀಯಾ? ಸರಿ ಅಜ್ಜಿ. ಜಾಜಿ, ಈ ಸೀರೆ ಉಟ್ಕೋತೀಯಾ? ಮತ್ತೆ ನಾನು ಕೊಟ್ಟಿರೋ ಸೀರೆ? ಲೇ ಭಾಗ್ಯ, ನೀ ತನ್ನ ಸೀರೆನ ಇನ್ನೊಂದ್ಸಲ ಉಟ್ಕೋತಾಳೆ ಬಿಡೆ. ಇದು ದೇಶಿಕರು ತಂದು ಕೊಟ್ಟ ಸೀರೆ, ಚೆನ್ನಾಗಿದೆ ಅಲ್ವಾ? ಲೇ ಜಾಜಿ, ಇದನ್ನ ಉಟ್ಕೊಳೆ. ಜಾಜಿ, ನಿನಗೇನಾದ್ರೂ ಬೇಕಾದ್ರೆ ನನ್ನನ್ನು ಕರಿ, ನಾನು ಹೊರಗಡೆ ಇರ್ತೀನಿ. ಭಾಗ್ಯ, ಇವಳನ್ನ ಸೀಮಂತಿಗೆ ತಯಾರು ಮಾಡೋದಕ್ಕೆ ಲಲಿತಾ ಪಕ್ಕದ ಮನೆಯವ್ರನ್ನ ಕರೆದಿದ್ಲಂತೆ. ಈಗಿನ ಹೆಣ್ಮಕ್ಳಿಗೆ ಸಮಯ ಪ್ರಜ್ಞೆ ಅನ್ನೋದೇ ಇರಲ್ಲ ನೋಡು, ಇಷ್ಟೊತ್ತಾದ್ರೂ ಬಂದಿಲ್ಲ. ಕರ್ಮ ಕರ್ಮ. ಲೇ ಭಾಗ್ಯ, ಇವಳು ತಯಾರಾಗಕ್ಕೆ ನೀ ಸ್ವಲ್ಪ ಸಹಾಯ ಮಾಡೆ, ನಾ ಬಂದ್ಬಿಡ್ತೀನಿ. ಅತ್ತೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅಜ್ಜಿ ಮಾತಾಡೋದೇ ಹಾಗೆ, ನಿಮಗೆ ಗೊತ್ತಲ್ವಾ. ಪರವಾಗಿಲ್ಲ ಬಿಡಮ್ಮ. ಬಂಗಾರಿ ಎಲ್ಲಿ? ಅವನು ಬಾವಿಕಟ್ಟೆ ಹತ್ರ ಏನೋ ಕೆಲಸ ಮಾಡ್ತಿದ್ದಾನೆ. ನಾನು ಹೋಗಿ ಅವನನ್ನು ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಸರಿ ಅತ್ತೆ. ಲಲಿತಾ, ಲೇ ಲಲಿತಾ, ಒಬ್ಳೆ ನಿಂತ್ಕೊಂಡು ಏನೇ ಮಾಡ್ತಿದ್ಯಾ? ಇಷ್ಟೊಂದು ಕೆಲಸ ಇದೆ ಗೊತ್ತಾ? ಇಷ್ಟೊತ್ತಾಯ್ತು, ಇನ್ನೂ ಯಾರು ಬಂದೇ ಇಲ್ವಲ್ಲಮ್ಮ. ಹೌದು ಕಣೆ, ಅದೇ ನನಗೂ ಗೊತ್ತಾಗ್ತಿಲ್ಲ. ಎಷ್ಟೆಲ್ಲ ಕೆಲಸ ಇದೆ, ಏನೆಲ್ಲ ಶಾಸ್ತ್ರಗಳು ಮಾಡಬೇಕು. ಊರಿನವರೇ ಇಲ್ಲ ಅಂದರೆ ಹೇಗೆ? ಏನೇ ಮಾಡೋದೀಗ? ಕರೆದು ಬಂದಿದ್ದಿ ತಾನೆ? ಇದು ಎಂಥ ಪ್ರಶ್ನೆನಮ್ಮ, ಸರಿಯಾಗಿ ಕರೀದೇ ಇರ್ತೀವ? ಮತ್ತ್ಯಾಕಿನ್ನು ಯಾರು ಸುಳುವು ಇಲ್ಲ?
ಓಂ ಶ್ರೀ ತ್ರಿಪುರ ಸುಂದರಿ ದೇವಿ ನಮಃ. ಓಂ ಶ್ರೀ ತ್ರಿಪುರ ಸುಂದರಿ ದೇವಿ ನಮಃ. ಓಂ ಶ್ರೀ ತ್ರಿಪುರ ಸುಂದರಿ ದೇವಿ ನಮಃ. ಪಾರ್ಶ್ವವಾಯು ಬಡಿದು ಇಡೀ ದೇಹವೇ ಸತ್ಸೋದಂತಾಗಿದ್ದ ಈ ದೇಹಕ್ಕೆ ಮತ್ತೆ ಜೀವ ಕಳೆ ಬಂದಿದೆ. ನಾನು ಮೊದಲಂತಾಗಿದ್ದೀನಿ. ಅಂದ್ರೆ ನನ್ನ ದೇವಿ ನನಗೆ ಒಲ್ದಿದ್ದಾಳೆ. ನಾನು ಕೇಳಿದ ವರಗಳನ್ನು ಖಂಡಿಸಿದ್ದಾಳೆ. ದೇವಿ ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಈ ಭಕ್ತರ ತಪಸ್ಸಿಗೆ ಒಲೆದು ಅವನು ಕೇಳಿದ್ದನ್ನು ಖಂಡಿಸಿದೆಯಲ್ಲ, ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ, ಧನ್ಯೋಸ್ಮಿ. ಅಂತೂ ನಿನ್ನ ಕೃಪಾ ಕಟಾಕ್ಷದಿಂದ ಬಲಿಷ್ಠನಾಗಿದ್ದೀನಿ. ಈಗ ನೀನು ಕರುಣಿಸಿರೋ ಬಾಣವನ್ನ ನಿನಗೆ ಹೇಗೆ ಗುರಿ ಇಟ್ಟು ಹೊಡಿತೀನಿ, ಜಯಶಾಲಿ ಆಗ್ತೀನಿ ಅನ್ನೋದನ್ನ ನೋಡ್ತಾ ಇರೋ ತಾಯಿ. ಏನು ಈ ವಿರೂಪಾಕ್ಷ ಶಾಸ್ತ್ರಿ ಚಕ್ರಾಧಿಪತಿ, ಚಕ್ರಾಧಿಪತಿ, ಚಕ್ರಾಧಿಪತಿ. ಎಲ್ರನ್ನೂ ಎರಡೆರಡು ಸಾರ್ತಿ ಕರೆದು ಬಂದಿದ್ದೆ ದೇಶಿಕರೇ.
ತುರ್ತಾಗಿ ದಿನ ಗೊತ್ತಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ, ಹಾಗಂತ ಮರಿಬೇಡಿ, ತಪ್ಪದೆ ಖಂಡಿತ ಬನ್ನಿ ಅಂತ ಕರೆದು ಬಂದಿದ್ದೀನಿ. ಆದರೂ ನಾನು ಹೀಗೆಲ್ಲ ಹೇಳ್ತಿದ್ದೀನಿ ಅಂತ ಬೇಸರ ಮಾಡ್ಕೋಬೇಡ ಶೇಖರಿ. ಏನು ಮಾಡೋಕ್ಕಾಗುತ್ತೆ, ಈಗಿನ ಕಾಲದ ಜನರ ಮನಸ್ಥಿತಿನೇ ಆಗಿದೆಯಲ್ಲಪ್ಪ. ನೀನೇನೋ ನಿನ್ನ ಮಗಳು ಸಂತೋಷವಾಗಿರಲಿ ಅಂತ ಬಂಗಾರಿನ ಅಳಿನ ಮಾಡ್ಕೊಳ್ಳೋಕೆ ಒಪ್ಕೊಂಡೆ. ಆದರೆ ಊರು ಜನರ ಮನಪರಿಸ್ಥಿತಿ ಕೂಡ ಹಾಗೇ ಇರಬೇಕಲ್ವಾ? ಅವರೆಲ್ಲ ಜಾತಿ ಕುಲ ಧರ್ಮದ ಅಮಲನ್ನು ತಲೆಗೇರಿಸ್ಕೊಂಡಿದ್ದಾರೆ. ಆಗಿನ ಕಾಲಕ್ಕೆ ನಮ್ಮ ಕನಕದಾಸರು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ಕೇಳಿದರು. ನಮ್ಮ ಜನ ಏನಾದರೂ ಬದಲಾದ್ರ? ಈ ಜಾತಿ ಕುಲ ಧರ್ಮ ಅನ್ನೋದು ಒಂಥರ ನಶೆ ಇದ್ದಾಗೆ ಶೇಖರಿ. ಒಂದು ಸಲ ಅದನ್ನು ತಲೆಗೇರಿಸ್ಕೊಂಡ್ರೆ ಮತ್ತೆ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ. ನಮ್ಮ ಹಿರಿಯರು ಈ ಇಡೀ ಜಗತ್ತನ್ನು ವಸುದೈವ ಕುಟುಂಬಕಂ ತಂದಿದ್ದಾರೆ. ಅಂದರೆ ಅದರ ಅರ್ಥ ಈ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ. ಅದು ಈ ಜನಗಳಿಗೆ ಅರ್ಥವಾಗಬೇಕಲ್ಲ ಶೇಖರಿ. ನೀನು ಇದನ್ನೆಲ್ಲ ಮನಸ್ಸು ಕಚ್ಕೊಂಡು ಹೊರಗಬೇಡ, ಧೈರ್ಯವಾಗಿರು. ನಿನಗೆ, ನಿನ್ನ ಮನೆಗೆ, ಜಾಜಿಗೆ ದೈವ ಬಲ ಇದೆಯಪ್ಪ. ಯಾರು ಬರೆದಿದ್ರೇನಂತೆ ನೋಡು, ಸ್ವತಃ ಅಮ್ಮನವರೇ ಬಂದು ಈ ಸೀಮಂತ ನಡೆಸ್ಕೊಟ್ರು ಕೊಡಬಹುದು. ನೀನು ಧೈರ್ಯವಾಗಿರು. ಜಾಜಿ, ಜಾಜಿ, ದೇವಿಕಾ, ಬಾಮ್ಮ, ಒಳಗ್ ಬಾ. ಜಾಜಿ, ಯಾರು ಬಂದಿದ್ದಾರೆ ನೋಡು. ಬಾಮ್ಮ. ಜಾಜಿ, ದೇವಿಕಾ, ನೋಡಿದ್ಯಾ, ಯಾರು ಬರ್ಲಿಲ್ಲ ಅಂತ ಕೊರಗ್ತಾ ಇದೆಯಲ್ಲ, ನಿನ್ ಗೆಳತಿನೇ ಬಂದ್ಲು. ಈಗ ಸಂತೋಷನಾ? ತುಂಬಾ ಸಂತೋಷ ಆಯ್ತಪ್ಪ. ಸದ್ಯ ನೀನಾದ್ರೂ ಬಂದ್ಯಲ್ಲ. ನಿನ್ ಸಂಭ್ರಮಕ್ಕೆ ನಾನ್ ಬರ್ದೇ ಇರ್ತೀನ. ಸರಿ, ಬಾ ಒಳಗೆ ಹೋಗೋಣ. ಏನಿದು ತ್ರಿಪುರ ಸುಂದರಿ? ಜಾಜಿಯ ಅಲ್ಪಾಯುಷ್ಯ ನಿಜವೇ ಹಾಗಿದ್ದರೆ, ಒಂದು ವೇಳೆ ಜಾಜಿ ಅಲ್ಪಾಯುಷ್ಯ ಆಗಿದ್ರೆ ಶ್ರೀಚಕ್ರದ ಗತಿ? ಶ್ರೀಚಕ್ರ ಅವಳ ಗರ್ಭದಲ್ಲಿದೆ, ಅದನ್ನ ಮರಿಬೇಡ. ಅವಳ ಗರ್ಭದಲ್ಲಿ ಅದು ಸುರಕ್ಷಿತವಾಗಿಯೇ ಇರುತ್ತದೆ ಗೌರಿ. ಅಪಾಯ ಇರೋದು ಅವಳ ಪ್ರಾಣಕ್ಕಷ್ಟೇ. ಅವಳೇ ಇಲ್ಲವೆಂದ ಮೇಲೆ ಶ್ರೀಚಕ್ರ ಸ್ವರೂಪಿ ಶಿಶುವಿನ ಜನನವಾಗುವುದಾದರೂ ಹೇಗೆ? ಭ್ರೂಣವಾಗಿಯೇ ಸಾಯಿಸಿ ಶ್ರೀಚಕ್ರದ ಅಂತ್ಯಕ್ಕೆ ನೀನೇ ಶ್ರೀಕಾರ ಹಾಡಬೇಡ. ಅಷ್ಟೇ ಅಲ್ಲದೆ ಆ ಚೌಡಮ್ಮ ಆ ಕಡಕಿಗೆ ಒಲಿದು ಅವನಲ್ಲಿ ಶಕ್ತಿ ಸಂಚಯ ಮಾಡಿಸಿದಾಳೆ. ಇವಳು ಇವಳ ಭಕ್ತ ವಿರೂಪಾಕ್ಷನಿಗೆ ಪ್ರಬಲವಾದ ವರ ನೀಡಿದ್ದಾಳೆ. ಅವರಿಬ್ಬರು ಜಾಜಿಯ ವಿರೋಧಿಗಳು, ಶ್ರೀಚಕ್ರಕ್ಕಾಗಿ ಆಸೆ ಪಡುತ್ತಿದ್ದಾರೆ. ಈಗ ತಾನೇ ತಪಸ್ಸು ಮುಗಿಸಿ ಎದ್ದಿದ್ದಾರೆ. ಶ್ರೀಚಕ್ರವನ್ನು ಪಡೆದೇ ತೀರುತ್ತೇವೆಂದು ಹಠ ತೊಟ್ಟು ನಿಂತಿದ್ದಾರೆ. ಹಾಗಾದ್ರೆ ಜಾಜಿ ಕಥೆ ಏನು? ಶ್ರೀಚಕ್ರನ ಕಾಪಾಡಿಕೊಳ್ಳೋದು ಹೇಗೆ? ಜಾಜಿನ ಉಳಿಸ್ಕೊಳ್ಳೋದು ಹೇಗೆ? ಅವಳಿಗೇನೂ ಆಗಬಾರದು ಅನ್ನುವುದಾದರೆ ಅವಳಿಗೆ ನಮ್ಮ ರಕ್ಷೆ ಬೇಕು ಕಾತ್ಯಾಯನಿ. ನಮ್ಮ ರಕ್ಷೆ ಹೇಗೆ? ಶ್ರೀಚಕ್ರ ಸಂಜಾತೆ ಅವಳು, ನಮ್ಮ ರಕ್ಷೆ ಹೇಗೆ ಒದಗಿಸಬಹುದು? ತಾತ್ಕಾಲಿಕ ರಕ್ಷಣೆಯನ್ನ ನಾವು ಅವಳಿಗೆ ಒದಗಿಸಬಹುದು. ಏಕೆಂದರೆ ಅವಳ ಮರುಜನ್ಮದ ಕಾರಣವೇ ಶ್ರೀಚಕ್ರದ ಜನನ. ಅವಳ ಕರ್ತವ್ಯ ಮುಗಿದ ಮೇಲೆ ಅವಳು ಹಿಂದಿರುಗಲೇಬೇಕಲ್ಲವೇ? ಸರಿ, ಆದರೆ ಅವಳನ್ನು ತಾತ್ಕಾಲಿಕವಾಗಿ ಆದರೂ ಉಳಿಸ್ಕೊಳ್ಳೋದು ಹೇಗೆ ಹೇಳು? ಹೇಗೆಂದರೆ ಇವತ್ತು ಅವಳ ಸೀಮಂತ ಅವಳ ಮನೆಯಲ್ಲಿ ನಡೆಯಲಿದೆ.
ಶ್ರೀಚಕ್ರ ಸ್ವರೂಪಿಯಾದ ಶಿಶುವಿಗೆ ಸಲ್ಲಬೇಕಾದ ಪೂಜೆಗಳನ್ನು ನಾವೇ ನಡೆಸಿಕೊಡೋಣ. ಜಾಜಿಯನ್ನು ಹರಸಿ ಬರೋಣ. ನೀವೆಲ್ಲರೂ ನನ್ನ ಗೆಳತಿಯರಂತೆ ನನ್ನ ಜೊತೆ ಬನ್ನಿ. जयाम्बिके जगन्मातः जय सर्वजगन्मयी जयानवधिकैश्वर्ये जयानुपमविग्रहे. ಅಪ್ಪ, ಏನಾಯ್ತಪ್ಪ? ಯಾಕೆಲ್ರೂ ಬೇಜಾರಲ್ಲಿದ್ದೀರಾ? ಬೇಜಾರಲ್ದೆ ಇನ್ನೇನಮ್ಮ, ನಿನ್ನ ಸೀಮಂತನ ಅದ್ದೂರಿಯಾಗಿ ಭರ್ಜರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ವಿ. ಅದು ಕನಸಾಗೆ ಉಳಿದು ಬಿಡುತ್ತೋ ಏನೋ. ನೋಡು, ಯಾರೊಬ್ಬರೂ ಬಂದಿಲ್ಲ. ಸಂಭ್ರಮ ಹಂಚ್ಕೊಂಡ್ರಷ್ಟೇ ಅದು ಸಂಭ್ರಮ ಅನ್ನಿಸ್ಕೊಳ್ಳೋದು. ಇಲ್ಲದೆ ಇದ್ರೆ ಹೀಗೆ ಸಮಾರಂಭದ ಮನೆಗೂ ಪ್ರೇತ್ ಕಳೆ ಬಂದ್ಬಿಡತ್ತೆ. ಯಾಕಪ್ಪ ಯಾರೂ ಬಂದಿಲ್ಲ? ನನಗೇನಮ್ಮ ಗೊತ್ತು. ಎಲ್ರನ್ನೂ ಕರೆದಿದ್ದೆ, ಕೈ ಮುಗಿದು ಬಲವಂತ ಮಾಡಿ ತಪ್ಪದೇ ಬನ್ನಿ ಎಂದಿದ್ದೆ. ಆದರೂ ಬಂದಿಲ್ಲ. ಈ ಊರಿನಲ್ಲಿ ಯಾರಿಗೂ ನಮ್ಮ ಸಂಭ್ರಮ ಹಂಚ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಜಾಜಿ, ಯಾರು ಬರ್ದೇ ಇದ್ರೇನಂತೆ? ಅಮ್ಮ ಅಜ್ಜಿ ಲಲಿತಮ್ಮ ಸೇರಿ ಶಾಸ್ತ್ರ ಮುಗಿಸ್ತಾರೆ. ಮನೆಯವರೆಲ್ಲ ಇದ್ರೆ ಊರವ್ರಿದ್ದಾಗತ್ತಾ? ದುಃಖನ ನಮ್ಮೊಳಗಡೆನೆ ಇಟ್ಕೋಬೇಕಂತೆ, ಸಂತೋಷನ ಎಲ್ರಿಗೂ ಹಂಚ್ಬೇಕಂತೆ. ನಮ್ಮ ಸಂತೋಷ ಹಂಚ್ಕೊಳ್ಳೋದಕ್ಕೆ ಯಾಕಪ್ಪ ಯಾರೂ ಇಲ್ಲ? सुवक्षोजकुम्भां सुधापूर्णकुम्भां प्रसादावलम्बां प्रपुण्यावलम्बां सदा सेन्दुबिम्बां सदा नोष्ठबिम्बां भजे शारदाम्बां मजस्रं मदम्बाम्. ಜಾಜಿ, ಮೇಷ್ಟಮ್ಮ, ನಾವಿಷ್ಟೂ ಜನ ಮುತ್ತೈದೆಯರು ನಿನ್ನನ್ನು ಹರಿಸಿದ್ರೆ ಸಾಕು ತಾನೆ? ನಿನ್ನ ಸೀಮಂತ ಕಾರ್ಯಕ್ರಮ ಫಲಪ್ರದವಾಗಿ ಪೂರ್ಣವಾಗತ್ತೆ. ಶ್ರೀಮತಿಯವರೇ, ನೀವು ಬಂದ್ರೆ ಸಾಕ್ಷಾತ್ ಅಮ್ಮನವರೇ ಬಂದ ಹಾಗೆ. ನೀವು ಇವಳಿಗೆ ಹರಿಸಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇಕಾ ಇವಳಿಗೆ? ಸದ್ಯ ನೀವೆಲ್ಲ ಬಂದ್ರಲ್ಲ, ಯಾರೂ ಬಂದಿಲ್ಲ ಅಂತ ನನಗೆ ತುಂಬ ಬೇಜಾರಾಗಿತ್ತು. ನಿನಗೆ ಬೇಜಾರಾಗಿದ್ದು ಗೊತ್ತಾಗೇ ನಾನು ಬಂದಿದ್ದು. ನನಗೆ ಬೇಜಾರಾದ್ರೆ ನಿಮಗೆ ಗೊತ್ತಾಗತ್ತಾ? ಯಾಕೆ ಗೊತ್ತಾಗಲ್ಲ? ತಾಯಿಗೆ ಮಕ್ಕಳಿಗೆ ಹಸಿವಾದ್ರೆ ಗೊತ್ತಾಗಲ್ವಾ? ಹಾಗೆ ಇದು.